ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಮಕ್ಕಳಿಗೆ ಎರಡೇ ಇಂಗ್ರೀಡಿಯೆಂಟ್ಸ್ ಬಳಸಿ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇದು ಪುಷ್ಟಿ ಪೌಡ್ರ್ ಅಂತ ಮಕ್ಕಳಿಗೆ 6 ತಿಂಗಳಿಂದ 3 ವರ್ಷದ ತನಕ ಅಂಗನವಾಡಿಯಲ್ಲಿ ಕೊಡ್ತಾರೆ. ಇದನ್ನು ಬಳಸಿ ನಾನು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 1 ಗ್ಲಾಸ್ ತುಂಬ ಪುಷ್ಟಿ ಪೌಡ್ರು, ನಾನೇನು ತೋರಿಸಿದ್ನಲ್ಲ ಆ ಪುಷ್ಟಿ ಪೌಡ್ರು ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ತೊಗೊಂಡಿದ್ದೀನಿ. ನೋಡಿ, ಈ ಗ್ಲಾಸ್ ತೋರಿಸಿದ್ನಲ್ಲ ಈ ಗ್ಲಾಸ್ ತುಂಬ ಪುಷ್ಟಿ ಪೌಡ್ರು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಜಲ್ಲೆ ಇಟ್ಕೊಳ್ಳೋಣ. ಅದರಲ್ಲಿ ಬೆಲ್ಲ ಅಂಶ ಇರುತ್ತೆ, ಅದಕ್ಕೆ ಚೆನ್ನಾಗಿ ಜಲ್ಲೆ ಇಟ್ಕೊಂಡು ನೋಡಿ ಇದು ಒಟ್ಟು ಥರ ಬರುತ್ತೆ. ಅದು ವೇಸ್ಟು ಎಸ್ತಿ. ನೋಡಿ, 1 ಗ್ಲಾಸಲ್ಲಿ ನನಗೆ ಇಷ್ಟು ಬಂದಿದೆ. ಮೊದಲಿಗೆ 1 ಕಪ್ ಆಗೋಷ್ಟು ಪುಷ್ಟಿ ಪೌಡ್ರ್, 1 ಕಪ್ಪು ದೋಸೆ ಹಸಿಟ್ಟು, ನಾನೇನು ತೋರಿಸ್ತೀನಲ್ಲ ಇದು ದೋಸೆ ಹಸಿಟ್ಟು ನಾನು ಮನೇಲಿ ಮಾಡ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ 1 ಬೌಲಲ್ಲಿ ನೋಡಿ ಈ ಕಪ್ಪಲ್ಲಿ ಇರೋದನ್ನ ಈ ಕಪ್ಪಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತೀನಿ. 1 ಬೌಲಷ್ಟು ಪುಷ್ಟಿ ಪೌಡ್ರು, 1 ಬೌಲಷ್ಟು ದೋಸೆ ಹಸಿಟ್ಟು ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟು ಆಗದಿರಂಗೆ. ಇದು ಹಾಕಿದ ತಕ್ಷಣ ಗಂಟಾಗಿಬಿಡುತ್ತೆ. ಗಟ್ಟಿ ಆದರೆ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ನಾನು ನೀರು ಹಾಕ್ಕೊಳ್ಳೋದು ವೀಡಿಯೋ ಮರ್ತೋಗಿದೆ. ನೋಡಿ, ಚೆನ್ನಾಗಿ ಕಲಿಸ್ಕೊಳ್ಳಿ, ಕೈಯಲ್ಲಿ ನೀಟಾಗಿ ಕಲಿಸ್ಕೊಳ್ಳಿ. ಆದಮೇಲೆ 1 ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನು 1 ಚಮಚ ಹಾಕ್ಕೊಂಡಿದ್ದೀನಿ, ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈ ಥರ ಗಟ್ಟಿ ಇದೆ. ಗಟ್ಟಿ ಆದರೆ ನಿಮಗೆ ಸ್ವಲ್ಪ ತೆಳು ಬೇಕಂದರೆ ನೀರು ಹಾಕ್ಕೋಬೋದು. ಆಮೇಲೆ ಸ್ಟವ್ ಮೇಲೆ ದೋಸೆ ತವ ಇಟ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ನೀರು ಚಿಮ್ಸಿ ಚೆನ್ನಾಗಿ ಅದನ್ನು ಒರೆಸ್ಕೊಳ್ಳಿ. ಒರೆಸಾದ್ಮೇಲೆ ನೋಡಿ ನಾನು ಹಾಕ್ತಿದ್ದೀನಿ ನೋಡಿ ದೋಸೆ. ಈ ಥರ ದೋಸೆ ಮಾಡಿ ಮಕ್ಕಳು ಕೊಡೋದು ಒಳ್ಳೆಯದು. ನಾವು ಪುಷ್ಟಿ ಪೌಡರ್ ಬಂದುಬಿಟ್ಟು ಹಸುಗಳ್ಗೆ ಹಾಕ್ತೀವಿ, ಇಲ್ಲ ದನಗಳಿಗೆ ಹಾಕ್ಬಿಡ್ತೀವಿ. ಈ ಥರ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು, ಮಕ್ಳಿಗೆ ಶಕ್ತಿನೂ ಇರುತ್ತೆ. ನಾವು ವೇಸ್ಟ್ ಮಾಡೋ ಬದಲು ಈ ಥರ ಆದರೂ ಯೂಸ್ ಮಾಡ್ಕೋಬೋದು. ನೋಡಿ, ದೋಸೆ ಒಂದು ಸೈಡ್ ಆಗಿದೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 2 ನಿಮಿಷ ಬಿಟ್ಬಿಟ್ಟು ಅದನ್ನು ಉಲ್ಟಾ ತಿರುವಾಕೋಣ. ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ ದೋಸೆ. ನೋಡಿ, 1 ಸೈಡ್ ರೋಸ್ಟ್ ಆಗಿದೆ, ಇನ್ನೊಂದು ಸೈಡು ನಾನು ತಿರುಗಿ ಹಾಕ್ಕೋತಾ ಇದ್ದೀನಿ. ಇದನ್ನು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ನೋಡಿ, ಚಟ್ನಿ ಜೊತೆ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟವಾದಲ್ಲಿ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.